ವಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದೆ. ಇದಕ್ಕೆ ರಾಷ್ಟ್ರಗೀತೆಯ ಸಮಾನಾದ ಪ್ರಾಮುಖ್ಯತೆ ಸಿಕ್ಕಿರುವುದು ಸಂತೋಷದ ವಿಚಾರ ಎಂದು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಎಂಜಿಎಂ ಕಾಲೇಜಿನ ಮುದ್ದಣ್ಣ ಮಂಟಪದಲ್ಲಿ ರಂಗಭೂಮಿ ಉಡುಪಿ ವತಿಯಿಂದ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಸಹಕಾರದಲ್ಲಿ ವಂದೇ ಮಾತರಂನ 150ರ ಸಂಭ್ರಮಾಚರಣೆ, ಕವಿ ಚಕ್ರವರ್ತಿ ಕಾಳಿದಾಸ ಜಯಂತಿ ಅಂಗವಾಗಿ ನಡೆದ ಯುವ ರಂಗೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೀಗ ದೇಶದಾದ್ಯಂತ ಸುಮಾರು 20 ಲಕ್ಷ ಮಂದಿ ಸೇರುವ 4,000 ಕಲಾವಿದರ ಭಾಗವಹಿಸುವಿಕೆಯಲ್ಲಿ ಈ ಕಾರ್ಯಕ್ರಮ ಏಕಕಾಲದಲ್ಲಿ ನಡೆಯುತ್ತಿದೆ. ಉಡುಪಿಗೆ ಈ ಕಾರ್ಯಕ್ರಮವನ್ನು ತಂದ ರಂಗಭೂಮಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಕಾಳಿದಾಸ ಜಯಂತಿಯನ್ನು ಸೇರಿದಂತೆ ಬಂಕಿಮಚಂದ್ರರು ಬರೆದಂಥ ವಂದೇ ಮಾತರಂಗೆ 150ನೇ ವರ್ಷದ ಸಂಭ್ರಮ ದಿವಸ ನಾವೆಲ್ಲ ಇದ್ದೇವೆ. ಕೇಂದ್ರ ಸರ್ಕಾರದ ಸಾಹಿತ್ಯ ಅಕಾಡೆಮಿ, ನಾಟಕ ಅಕಾಡೆಮಿ ಮತ್ತು ಎಲ್ಲ ಸಾಹಿತ್ಯ ಪೂರಕವಾದಂಥ ಸಂಸ್ಥೆಗಳು ಒಟ್ಟಾಗಿ ಬಹುತೇಕ 20 ಲಕ್ಷ ಜನ ಸೇರಬಹುದಾದಂಥ, ಸುಮಾರು 4,000 ಕಲಾವಿದರು ಸೇರಬಹುದಾದಂಥ ಒಂದು ಅಪರೂಪದ ಕಾರ್ಯಕ್ರಮ ಇಡೀ ದೇಶದೆಲ್ಲೆಡೆ ಇವತ್ತು ತೆರೆದುಕೊಳ್ಳುತ್ತಾ ಇದೆ. ವಂದೇ ಮಾತರಂ ನಡೆದು ಬಂದ ದಾರಿಯನ್ನು ನಾವೆಲ್ಲ ಉಲ್ಲೇಖ ಮಾಡಬಹುದು, ನೆನಪಿಸಿಕೊಂಡ್ರೆ ಅದೊಂದು ರೋಮಾಂಚನಕಾರಿಯಾದಂಥ ಕ್ಷಣ. ಈ ವಂದೇ ಮಾತರಂ ಹೇಳ್ತಾ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಾವೆಲ್ಲ ಖುಷಿ ಪಡೋರು. ಅದೇ ಸಂದರ್ಭ ಮಣಿಪಾಲ ಮಾಹೆಯ ಸಹಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಅವರು ಮಾತನಾಡಿ, ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿ, ಕಲೆಯ ಬಗ್ಗೆ ಅರಿವು ಮೂಡಿಸಲು ರಂಗಭೂಮಿ ಶ್ರಮಿಸುತ್ತಿರುವುದು ಹೆಮ್ಮೆಯ ವಿಷಯ. ಇದು ಇಂದಿನ ಅಗತ್ಯತೆಯಾಗಿದೆ ಎಂದರು. ತಲ್ಲೂರು ಶಿವರಾಮ್ ಶೆಟ್ಟರ್ ಇದ್ದಾರೆ, ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಯುವ ಪೀಳಿಗೆಗೆ ಇವಾಗ ತಾನೇ ಹೇಳಿದಾಗೆ ನಮ್ಮ ಸಂಸ್ಕೃತಿ, ಕಲೆಯ ವಿಷಯ ಅರಿವು ಮೂಡಿಸಬೇಕು, ಅದನ್ನು ಬೆಳೆಸಬೇಕು. ಹಾಗೆ ಬೆಳೆಸಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಮ್ಮ ಯುವ ಜನಾಂಗಕ್ಕೆ ಇದರಲ್ಲಿ ಆಸಕ್ತಿ ಬರಬೇಕು. ಅಂಥ ಒಂದು ಉದ್ದೇಶದಿಂದ ಒಳ್ಳೆಯ ಕೆಲಸವನ್ನು ತಲ್ಲೂರು ಶಿವರಾಮ್ ಶೆಟ್ಟರು ಮತ್ತು ಅವರ ಸಹಪಾಠಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್, ನಮ್ಮ MGM ಕಾಲೇಜ್ನ ಎಲ್ಲ ಪ್ರಿನ್ಸಿಪಾಲರು, PUC ಪ್ರಿನ್ಸಿಪಾಲ್, ಡಿಗ್ರಿ ಪ್ರಿನ್ಸಿಪಾಲರು ಎಲ್ಲ ಇದ್ದಾರೆ. ನಾವು ಇದಕ್ಕೆ ನಮ್ಮ ಒಂದು ಕೈಯನ್ನು ಜೋಡಿಸ್ತಾ ಇದ್ದೇವೆ. ಈ ಎಲ್ಲ ಸಭಾಂಗಣವನ್ನು ನಾವು ಅವ್ರಿಗೇನು ಚಾರ್ಜ್ ಮಾಡೋದಿಲ್ಲ, ಇಲ್ವಾ ಶಿವರಾಮ್ ಶೆಟ್ಟರೆ? ಎಲ್ಲ ಧರ್ಮಕ್ಕೆ ಕೊಡ್ತೇವೆ. ಯಾಕೆ ಕೊಡ್ತೇವೆ ಅಂತ ಹೇಳಿದರೆ, ನಮ್ಮ ಈ ಸಂಸ್ಕೃತಿ ಕಲೆಯನ್ನು ಯುವ ಜನಾಂಗಕ್ಕೆ ಆಸಕ್ತಿ ಮೂಡಿಸಿ ಬೆಳೆಸುವ ಉದ್ದೇಶ. ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ MA ಗಫೂರ್ ಮಾತನಾಡಿ, ವಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ದೇಶವನ್ನು ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ದಿಕ್ಕಿನಲ್ಲಿ ಸಂಸ್ಕೃತಿ, ಇತಿಹಾಸವನ್ನು ಸದಾ ಸ್ಮರಿಸ್ತಕ್ಕಂಥ ಬಂಧುಗಳೇ, ಕಲಾಭಿಮಾನಿಗಳೇ, ಭಾಳ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಮತ್ತು ನೀವೆಲ್ಲ ಪಾಲ್ಗೊಳ್ತಾ ಇದ್ದೇವೆ. ದೇಶ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ರೀತಿಯಲ್ಲಿ ಹೋರಾಟಗಳನ್ನು ನಡೀತು, ಅದೇ ಸಂದರ್ಭದಲ್ಲಿ ಬಂಕಿಂಚಂದ್ರ ಚಟರ್ಜಿ ಅವರು ರಚಿಸಿರ್ತಕ್ಕಂಥ ಈ ಒಂದು ವಂದೇ ಮಾತರಂ ಇವತ್ತು ರಾಷ್ಟ್ರದ ಒಂದು ಎಲ್ಲ ಕಡೆಗಳಲ್ಲಿ ಕೂಡ ರಾಷ್ಟ್ರವನ್ನು ಒಗ್ಗೂಡಿಸುವಲ್ಲಿ ಒಂದು ರೀತಿಯಲ್ಲಿ ಧರ್ಮ ಸಹಿಷ್ಣುತೆಯನ್ನು ಕಾಪಾಡಿಕೊಂಡು ಬರುವಲ್ಲಿ ಜೊತೆಯಲ್ಲಿ ಇಡೀ ದೇಶದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ, ಅಸ್ಸಾಂನಿಂದ ಹಿಡಿದು ಗುಜರಾತಿನ ತನಕ ಈ ದೇಶವನ್ನು ಒಗ್ಗೂಡಿಸುವಲ್ಲಿ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಅದು ಇವತ್ತು ಒಂದು ರೀತಿಯ ಸಂಸ್ಕೃತಿಯ ಕಲೆಯಾಗಿ ಏನು ವಿಶೇಷವಾಗಿ ನಮ್ಮ ದೇಶದ ಕವಿ ಕಾಳಿದಾಸರ ಬಗ್ಗೆ ಈ ಒಂದು ಜಯಂತಿಯನ್ನು ಕೂಡ ಈ ದಿನ ಆಚರಿಸುವುದರ ಮೂಲಕ ಸಮಾರಂಭದಲ್ಲಿ ಶಾಸಕರಾದ ಯಶ್ಪಾಲ್ ಸುವರ್ಣ, ಕಿರಣ್ ಕುಮಾರ್ ಕೋಡ್ಗಿ, ಗುರುರಾಜ್ ಗಂಟಿಹೊಳೆ, ಪ್ರೊಫೆಸರ್ ಪವನ್ ಕಿರಣ್ ಕೆರೆ, ಶಾರದಾ ರೆಸಿಡೆನ್ಸಿಯಲ್ ಸ್ಕೂಲ್ನ ನಿರ್ದೇಶಕ ವಿದ್ಯಾವಂತ ಆಚಾರ್ಯ ಹಾಗೂ ಚಿಂತಕ ಪ್ರಭಾಕರ್ ಜಿಪಿ, ಅಮಲಪಾಡಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ನಿ.ಬಿ. ವಿಜಯ ಬಲ್ಲಾಳ್, ರಂಗಭೂಮಿ ಉಡುಪಿ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಚಂದ್ರ ಕುತ್ಪಾಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ, ತುಳುಕೂಟ ಉಡುಪಿ ಅಧ್ಯಕ್ಷ ಬಿ. ಜಯಕರ ಶೆಟ್ಟಿ ಇಂದ್ರಾಳಿ, ಮಾಹೆಯ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಕಾರ್ಯದರ್ಶಿ ನಾರಾಯಣ ಸಬಾಹಿತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಲೇಖಕಿ ಪೂರ್ಣಿಮಾ ಸುರೇಶ್ ಕಾರ್ಯಕ್ರಮ ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ MGM ಕಾಲೇಜಿನ ವಿದ್ಯಾರ್ಥಿಗಳಿಂದ ಯುವ ರಂಗೋತ್ಸವ ಕಾರ್ಯಕ್ರಮದಡಿ ಪ್ರಶಾಂತ್ ಉದ್ಯಾವರ ನಿರ್ದೇಶನದ ಸ್ವಾತಂತ್ರ್ಯ ಶರದಿ ನಾಟಕ ಪ್ರಸ್ತುತಗೊಂಡಿತು. ತುಳುವ, ಕೊಂಕಣ, ಬೆಸ್ತ, ಕೃಷಿಕ, ಕಾರ್ಮಿಕ, ಬ್ರಾಹ್ಮಣ, ಈ ಯಾವ ಭೇದವೂ ನಮ್ಮೊಳಗೆ ಸುಳಿಯಬಾರದು. ಪೋರ್ಚುಗೀಸರು. ರವಿರಾಜ್, V4 ನ್ಯೂಸ್, ಪಡುಬಿದ್ರಿ.